ಭಗವದ್ಗೀತಾ ಒಂದು ನಿಮಿಷದಲ್ಲಿ. ನೀವು ತುಂಬ ಜನ ನಮ್ಮ ಪೇಜಿಗೆ ಮೆಸೇಜ್ ಮಾಡ್ತಾ ಇದ್ದೀರಿ ಭಗವದ್ಗೀತಾ ಸೀರೀಸ್ನ ಸ್ಟಾರ್ಟ್ ಮಾಡಿ ಅಂತ. ಸೊ ಇವಾಗ ಕಾಲ ಬಂದಿದೆ ಅನ್ಕೊತೀನಿ. ಫೈನಲಿ ಭಗವದ್ಗೀತಾ ಸೀರೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈ ಸೀರೀಸ್ ಹೇಗಿರುತ್ತಪ್ಪ ಅಂತಂದರೆ, ನಮಗೆಲ್ಲ ಗೊತ್ತಿರೋ ಹಾಗೆ ಭಗವದ್ಗೀತೆಯಲ್ಲಿ 700 ಶ್ಲೋಕ ಇದ್ದಾವೆ. ಸೊ 1ನೇ ಅಧ್ಯಾಯ 1ನೇ ಶ್ಲೋಕದಿಂದ ಇಡೀ 700 ಶ್ಲೋಕನು ಕವರ್ ಮಾಡ್ತಾ ಹೋಗೋಣ. ಹಾಗೆ ನಿಮಗೆ ಈಸಿ ಆಗಲಿ ಅಂತ ಒಂದೊಂದು ಶ್ಲೋಕನ 1 ಮಿನಿಟ್ನಲ್ಲಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ನಮಗೆಲ್ಲ ಆಲ್ರೆಡಿ ಗೊತ್ತಿದೆ ಈ ಭಗವದ್ಗೀತೆ ಮನುಷ್ಯ ಜೀವನದ ಒಂದು ಮ್ಯಾನ್ಯಲ್ ಇದ್ದ ಹಾಗೆ ಅಂತ. ಹಾಗೆ ಇರ್ರೆಸ್ಪೆಕ್ಟಿವ್ ಆಫ್ ದ ಏಜ್, 5ನೇ ವರ್ಷದ ಹುಡುಗನಿಂದ ಸಾಯೋ ಮುದುಕನ್ ತನಕ ಎಲ್ಲರಿಗೂ ಭಗವದ್ಗೀತೆ ಅವಶ್ಯಕತೆ ಇದೆ ಅಂತ ನಮ್ಗೆ ಗೊತ್ತಿದೆ. ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಈ ಭಗವದ್ಗೀತೆ ಸಾಕ್ಷಾತ್ ಭಗವಂತನ ಬಾಯಿಂದ ಬಂದಿರೋದ್ರಿಂದ ತುಂಬಾ ಶಕ್ತಿಶಾಲಿಯಾಗಿರೋದು. ಹಾಗಾಗಿ ಯಾವುದೇ ಒಂದು ಶ್ಲೋಕವನ್ನ ಅಥವಾ ಯಾವುದೋ ಒಂದು ವರ್ಡ್ನ ಕೇಳಿದ್ರು ಕೂಡ ಕಲ್ಲಿನಂತ ಹೃದಯ ಬೆಣ್ಣೆ ತರ ಕರಗೋದಂತೂ ಗ್ಯಾರಂಟಿ. ಇದಕ್ಕೆ ಎಕ್ಸಾಂಪಲ್ ನಾನೇ ಆಗಿರ್ಬೋದು ಅಥವಾ ಸೀರಿಯಸ್ ಆಗಿ ನೋಡ್ತಾ ಇರೋ ನೀವು ಕೂಡ ಆಗಿರ್ಬೋದು. ಹಾಗಾಗಿ ನೀವು ಕೇಳೋದಲ್ಲದೆ ಇನ್ನೊಬ್ರಿಗೂ ಕೂಡ ಶೇರ್ ಮಾಡಿ. ಮತ್ತೆ 18ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಪರಮಾತ್ಮನೇ ಹೇಳ್ತಾರೆ, ಈ ನನ್ನ ನಾಲೆಜ್ನ ಯಾರು ಇತರರಿಗೆ ಶೇರ್ ಮಾಡ್ತಾರೆ ಅವರು ನನಗೆ ಹತ್ರ ಆಗ್ತಾ ಬರ್ತಾರೆ ಅಂತ. ಸೊ ನಾವು ಭಗವದ್ಗೀತೆ ವಿಡಿಯೋನ ಮಾಡಿ ನಿಮಗೆ ಶೇರ್ ಮಾಡ್ತಾ ಹೋಗ್ತೀವಿ. ಸೊ ನೀವು ಕೂಡ ಇತರರಿಗೆ ಶೇರ್ ಮಾಡಿ ಮತ್ತು ಭಗವಂತನಿಗೆ ಹತ್ರ ಆಗಲಿಕ್ಕೆ ಟ್ರೈ ಮಾಡಿ. ಈ ಭಗವದ್ಗೀತೆ ಜರ್ನಿಯಲ್ಲಿ ನಮ್ಮ ಜೊತೆ ಇರಲಿಕ್ಕೆ ಎಕ್ಸ್ಪ್ಲೋರ್ ವಿತ್ ಸೃಜನ್ ಇನ್ಸ್ಟಾಗ್ರಾಮ್ ಚಾನಲ್ನ ಫಾಲೋ ಮಾಡಿ. ಹರೇ ಕೃಷ್ಣ.